ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಪಾರ್ಟ್ 2 ವಿಡಿಯೋದಲ್ಲಿ ಕೂಡ ನೋಡ್ಕೊಂಡು ಬರೋಣ ಬನ್ನಿ. ಶುರುವಿನಲ್ಲಿ ಸೂರ್ಯ ಆಟೋದಲ್ಲಿ ಹೂವಿನ ರೈದದ ಗಾಡಿನ ಫಾಲೋ ಮಾಡ್ಕೊಬಂದು ಅಡ್ಡ ಹಾಕ್ಬಿಟ್ಟು ಅದರೊಳಗಿದ್ದ ಡ್ರೈವರ್ನ ಹೇಳ್ಕೊಂಡು ಈಗ ಮೊಗ ವಾಂಚ್ತಿರ್ತಾನೆ. ಅದ್ರ ಹಿಂದೆಗಡೆನೆ ಸುಬ್ಬನ ಹುಡುಗರು ಕೂಡ ಬೈಕಲ್ಲಿ ಬರ್ತಾರೆ. ಅವರು ಇಬ್ಬರು ಬಂದ್ಬಿಟ್ಟು ಎಲ್ಲರೂ ಸೇರಿಸ್ಕೊಂಡು ಸೂರ್ಯನ ಹಿಡ್ಕೊಂಡು ಎಲ್ಲರೂ ಹೊಡಿತಾ ಇರ್ತಾರೆ. ಆಗ ಮಿನಯ್ ಬಿಡ್ರೋ ಅವ್ರನ್ನ ಬಿಡ್ರೋ ಅಂತ ಹೇಳ್ತಾ ಇರ್ತಲ್ಲ. ಅಷ್ಟರಲ್ಲಿ ಚೇತನ ಮತ್ತು ಗೊರಿಲ್ಲಾ ಅಲ್ಲಿಗೆ ಬರ್ತಾರೆ. ಇನ್ನು ಆಟೋದ ಯೂನಿಯನ್ ಕಡೆಯವರೆಲ್ಲರೂ ಅಲ್ಲಿಗೆ ಬರ್ತಾರೆ. ಎಲ್ಲರೂ ಬಂದ ತಕ್ಷಣ ಎಲ್ಲರೂ ಸೇರಿಕೊಂಡು ಆ ಪುಡಿ ರೌಡಿಗಳಿಗೆ ಹಿಡ್ಕೊಂಡು ಹೊಡಿತಾ ಇರ್ತಾರೆ. ಹೊಡೆದ್ಬಿಟ್ಟು ಅಷ್ಟರಲ್ಲಿ ಯಾರು ಅಂತ ಕೇಳೋ ಅಷ್ಟರಲ್ಲಿ ಎಲ್ಲರೂ ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾರೆ. ಸೂರ್ಯ ಅವ್ರ ಹಿಂದೆನೇ ಓಡೋಗ್ಬೇಕಾದ್ರೆ ಚೇತನ ಸೂರ್ಯ ಬಾರೋ ಇಲ್ಲಿ, ಬೇಡ ಬಾರೋ ಇಲ್ಲಿ ಅಂತ ಹೇಳ್ಬಿಟ್ಟು ಸೂರ್ಯನ ಕರ್ಕೊಬರ್ತಾನೆ. ಅವರು ಹೋದರೆ ಹೋಗ್ತಾರೆ ಬಿಡು, ನೀನು ಮೊದಲು ಮಾಲ್ನ ತಲುಪಿಸ್ಬೇಕಾಗಿರೋ ಜಾಗಕ್ಕೆ ತಲುಪಿಸು ಮೊದಲು ಅಂತ ಹೇಳ್ತಾನೆ. ಸರಿ ಕಣೋ, ಆಯಿತು, ನೀನು ಆಟೋ ಎತ್ಕೊಂಡು ನಡಿ, ನಾನು ಮಾಲ್ನ ತಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಚೇತನ ಸರಿ ಕಣೋ ಆಯಿತು ಅಂತ ಹೇಳ್ಬಿಟ್ಟು ಆಟೋ ಇಸ್ಕೊಂಡು ಹೊರಡ್ತಾನೆ. ಇನ್ನು ಸೂರ್ಯ ಹೊರಡೋಕ್ಕೆ ಅಂತ ಹೊರಡ್ಬೇಕಾದ್ರೆ ಮೀನಾ ಮೊದಲು ಆರಾದವ್ರಿಗೆ ಫೋನ್ ಮಾಡಿಬಿಟ್ಟು ಹಿಂಗೆ ಗಾಡಿ ಸಿಕ್ಕಿದೆ ಬರ್ತೀವಿ ಅಂತ ಫೋನ್ ಮಾಡಿ ಹೇಳ್ರಿ ಅಂತ ಹೇಳ್ತಾಳೆ. ಇರಮ್ಮ ಸರಿ ಆಯಿತು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಮಾಡೋಕ್ಕೆ ಹೋಗ್ತಾನೆ. ಈ ಕಡೆ MLA ತುಂಬ ಕೋಪ ಮಾಡಿಕೊಂಡು ನನ್ನ 40 ವರ್ಷದ ರಾಜಕೀಯಕ್ಕೆ ಇವತ್ತು ಎಳ್ಳು ನೀರು ಬಿಟ್ಬಿಟ್ರಲ್ಲೋ, ಬೇರೆ ಎಲ್ಲಾದರೂ ಏನಾದರೂ ವ್ಯವಸ್ಥೆ ಮಾಡಿರಿ ಅಂತ ಹೇಳ್ತಾ ಇರ್ತಾರೆ. ಇನ್ನು ಈ ಕಡೆ PA ಅಲ್ಲೋ ಸರಿ ಸರ್ ಆಯಿತು ಅಂತ ಹೇಳ್ಬಿಟ್ಟು ಫೋನ್ ಕೊಡಿ. ಸರ್ ಸಾಹೇಬ್ರು 10 ನಿಮಿಷ ಅರ್ಧ ಗಂಟೆಯಲ್ಲಿ ಇಲ್ಲಿ ಇರ್ತಾರಂತೆ ಅಂತ ಹೇಳಿದ್ರೆ ಈಗೇನು ಮಾಡೋದು, ನನ್ನ 40 ವರ್ಷದ ಕೆರಿಯರಲ್ಲಿ ಹಾಳು ಮಾಡಿಬಿಟ್ರು, ಇದೊಂದು ಒಬ್ಬರು ಯಾರು ವಿಷಯದಿಂದ ಎಲ್ಲ ಹಾಳಾಗೋಗ್ತಿದೆ, ಏನು ಮಾಡಲಿ ನಾನು ಅಂತ ಹೇಳ್ಬಿಟ್ಟು ತಿರ್ಗಾ ಪ್ರಕಾಶಂಗೆ ಹೊಡೆಯೋಕ್ಕೆ ಹೋಗ್ತಾ ಇರ್ತಾನೆ. ಹೊಡೆದ್ಬಿಟ್ಟು ಫೋನ್ ಮಾಡೋ ಎಲ್ಲ ಅವನೇ ಕೇಳೋ ಇನ್ನ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಆಗ ಸರಿನಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಎತ್ಕೊಳ್ಳೋ ಅಷ್ಟರಲ್ಲಿ ಸೂರ್ಯನೇ ಫೋನ್ ಮಾಡ್ತಾನೆ. ಆಗ ಫೋನ್ನ ಎತ್ಕೊಂಡು ಹಲೋ ಅಣ್ಣ, ಗಾಡಿ ಸಿಕ್ತು ಬರ್ತಾಯಿದ್ದೀನಿ ಅಂತೇಳಿ. ಮಗನೇ ನೀನು ನನ್ನ ಮುಂದೆ ಇದ್ದಿದ್ರೆ ಇವತ್ತು ನಾವು ಹುಟ್ಟಿದ ದಿನ ಕಾಣಿಸ್ಬಿಡ್ತಿದ್ದೆ ಕಾಣೋ. ನಾನು ನನ್ನ 40 ವರ್ಷದ ರಾಜಕೀಯ ಭವಿಷ್ಯನೇ ಒಂದೇ ದಿನದಲ್ಲಿ ಹಾಳು ಮಾಡಿಬಿಟ್ಟಲ್ಲ ಬರೀ ಹೂವಿನ ಹಾರದಿಂದ. ಇಲ್ಲ ಅಣ್ಣ ಗಾಡಿ ಸಿಕ್ತು ಬರ್ತಾಯಿದ್ದೀನಿ ಇನ್ನೊಂದು 10 ನಿಮಿಷ ಅಂತ ಹೇಳಿದ್ರೆ ಆಗ ಈಗ ನನ್ನ ಭಯಕ್ಕೆ ಬರ್ತಾಯಿದ್ಯಾ, ಬಾ ನಿನ್ಗೈತೆ ಫಸ್ಟು ಬೇಗ ಬಂದರೆ ಸರಿ ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡ್ತಾನೆ. ಸೂರ್ಯ ಸರಿ ಅಂತ ಹೇಳ್ಬಿಟ್ಟು ಹೊರಡ್ತಾನೆ. ಇನ್ನು ಈ ಕಡೆ MLA ತುಂಬ ಕೋಪ ಮಾಡ್ಕೊಂಡು ಎಲ್ಲೋ ಇನ್ನೂ ಬಂದೇ ಇಲ್ಲ, ಎಲ್ಲೋ ಇನ್ನೂ 10 ನಿಮಿಷ ಅಂದೆ ಇನ್ನೂ ಬಂದೇ ಇಲ್ಲ, ಬೆಳಗ್ಗೆ ಎಲ್ಲ ಕಳಿಸೇ ಬಿಟ್ಟಿದ್ದೀನಿ ಗಾಡಿನ ಅಂದೆ ಇನ್ನೂ ಬಂದೇ ಇಲ್ವಲ್ಲೋ ಅಂತ ಹೇಳಿದ್ರೆ ಅಣ್ಣ ಬರ್ತಾ ಇದ್ದಾನೆ ಅಂತಣ್ಣ, ಇನ್ನೊಂದು 10 ನಿಮಿಷ ಬಂದ್ಬಿಡ್ತಾನೆ ಅಂತ ಪ್ರಕಾಶ್ ಹೇಳಿದ್ರು. ಏನು ಬರೋದು ಎಲ್ಲಿ ಬರ್ತಾವನೆ ಅಂತ ಹೇಳ್ಬಿಟ್ಟು ಮತ್ತೆ ಹೊಡೆಯೋಕ್ಕೆ ಅಂತ ಕೈ ಎತ್ತಾನೆ. ಅಷ್ಟರಲ್ಲಿ ಸೂರ್ಯ ಅಲ್ಲಿಗೆ ಬರೋದನ್ನ ನೋಡಿಬಿಟ್ಟು ಪ್ರಕಾಶ ಅಣ್ಣ ಗಾಡಿ ಬಂದು ನೋಡಿ ಅಂತ ತೋರಿಸ್ತಾನೆ. ಇನ್ನು ಸೂರ್ಯ ಗಾಡಿಯಿಂದ ಈ ಕೆಳಗಡೆ ಹೇಳ್ಬಿಟ್ಟು ಬಂದಿಡ್ಕೆ ಅಲ್ಲಿದ್ದವ್ರನ್ನ ಇವನ್ನ ಹಿಡ್ಕೊಳ್ರೋ ಕಟ್ಟಾಕ್ರೋ ಅವನಿಗೆ ಇವತ್ತಿದೆ ಅಂತ ಹೇಳಿದ್ರೆ ಅಣ್ಣ ಗಾಡಿ ಕದ್ಬಿಟ್ಟಿದ್ರು ಅಣ್ಣ, ಸಿಕ್ತು ಇವಾಗ ಎತ್ಕೊಬಂದಿದ್ದೀನಿ, ಹಾರಗಳನ್ನ ತಂದಿದ್ದೀನಿ ಅಣ್ಣ ಅಂತ ಹೇಳಿದ್ರೆ ಮೊದಲು ಹಾರಗಳಿದೆಯಾ ನೋಡೋ ಅಲ್ಲಿ ಅಂತ ಹೇಳ್ಬಿಟ್ಟು ಪ್ರಕಾಶಂಗೆ ಹೇಳ್ತಾನೆ. ಆಗ ಪ್ರಕಾಶ ಹೋಗಿ ಆಟೋದ ಗಾಡಿನಲ್ಲಿ ಹಾರಗಳನ್ನ ನೋಡ್ಬಿಟ್ಟು ಅಣ್ಣ ಇದೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಮೀನಾ ಒಳಗಿಂದ ಇಳಿದು ಬಂದ್ಬಿಟ್ಟು ಅಣ್ಣ ಯಾಕೆ ಇವ್ರನ್ನ ಹಿಡ್ಕೊಂಡಿದ್ದೀರಾ, ಹಾರಗಳನ್ನ ತಂದಿದ್ದೀವಿ ಬಿಡಿ ಅವ್ರನ್ನ ಅಂತ ಹೇಳ್ತಾರೆ. ನೀನು ಯಾರಮ್ಮ ಅಂತ ಹೇಳಿದ್ರೆ ಅಣ್ಣ ನಾನು ಇವ್ರ ಹೆಂಡ್ತಿ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಣ್ಣ ನಿಜವಾಗ್ಲೂ ಗಾಡಿನ ಕದ್ಬಿಟ್ಟಿದ್ರು ಅಣ್ಣ, ನಾವು ಕಷ್ಟಪಟ್ಟು ಇಷ್ಟೆಲ್ಲ ಅಷ್ಟೊತ್ತು ಹುಡ್ಕೊಂಡು ಎತ್ಕೊಬಂದಿದ್ದೀವಿ ಗಾಡಿನ, ದಯವಿಟ್ಟು ನಂಬಿ ಅಣ್ಣ, ಆಣೆ ಮಾಡಿ ಹೇಳ್ತಿದ್ದೀನಿ ಅಂತ ಮೀನನು ಹೇಳ್ತಾಳೆ. ಆಗ ನಿಮಗೆ ಇದೇ ಇವತ್ತು ಹಾರಗಳನ್ನೆಲ್ಲ ಎತ್ಕೊಂಡು ಇವನ್ನ ಇಲ್ಲೇ ಕಟ್ಟಾಕ್ರೋ, ಫಂಕ್ಷನ್ ಎಲ್ಲ ಮುಗಿಲಿ ಅವಾಗ ಮಾಡ್ತೀನಿ ಇವನಿಗೆ ಹಬ್ಬನೇ ಇವತ್ತು ಅಂತ ಹೇಳಿದ್ರೆ ಅಣ್ಣ ನಾನೇನು ಮಾಡಿದೆ ಅಣ್ಣ, ನಂದೇನು ತಪ್ಪಿಲ್ಲ ಅಣ್ಣ, ಕದ್ದಿದ್ದನ್ನ ಹುಡ್ಕೊಂಡು ತಗೊಬಂದಿದ್ದೀ ಅದು ನನ್ನ ಭಯಕ್ಕೆ ಅಂತ ಹೇಳಿದ್ರೆ ಅಣ್ಣ ಭಯ ಇತ್ತು ಅಣ್ಣ, ಆದರೆ ಇದು ನೀವೇನೋ ಮಾಡಿಬಿಡ್ತೀರಾ ಅನ್ನೋ ಭಯ ಅಲ್ಲ ಅಣ್ಣ ನನಗಿದ್ದಿದ್ದು, ನನ್ನ ಮೇಲಿರೋ ನಂಬಿಕೆ ಉಳಿಸ್ಕೋಬೇಕು ಅನ್ನೋ ಭಯಕ್ಕೆ ತಗೊಂಬಂದಿದ್ದೀನಿ ಅಣ್ಣ ಅಂತ ಸೂರ್ಯ ಹೇಳಿದ್ರೆ ಆಗ ಇದನ್ನು ನಾನು ನಂಬೇಕಾ ಅಂತ ಇಲ್ಲ ಅಣ್ಣ ನಿಜವಾಗ್ಲೂ ಅಂತ ಹೇಳಿ ಮೀನಾ ಮತ್ತು ಸೂರ್ಯ ಇಬ್ಬರು ಹೇಳ್ತಾ ಇರ್ತಾರೆ. ಆಗ ನಿಮ್ಗೆ ನಂಬಿಕೆ ಇಲ್ಲ ಅಂದರೆ ಅಣ್ಣ ಇಲ್ಲಿ ನೋಡಿ ಫೋಟೋ, ಬೆಳಗ್ಗೆ ಹಾರನ ಲೋಡ್ ಮಾಡಿಸ್ಬೇಕಾದ್ರೆ ಫೋಟೋ ತೆಗ್ದಿದ್ದೀನಿ ಇಲ್ಲಿ ನೋಡಿ ಬೇಕಾದರೆ ಅಂತ ಹೇಳ್ಬಿಟ್ಟು ಫೋಟೋ ಎಲ್ಲ ತೋರಿಸ್ತಾ ಇರ್ತಾನೆ.
ಹೌದಾ, ಹಂಗಾರೆ ನಿಜವಾಗ್ಲೂ ಗಾಡಿ ಕಳ್ತನ ಆಗಿತ್ತಾ ಅಂತ ಕೇಳಿದ್ರೆ, ಹ್ಞೂ ಅಣ್ಣ ನಿಜವಾಗ್ಲೂ ಕದ್ದುಬಿಟ್ಟಿದ್ದಿದ್ರು. ನಾನು ಕಷ್ಟಪಟ್ಟು ಹೇಳಿ ನಮ್ಮದು ಒಂದು ಗ್ರೂಪ್ ಇದೆ, ಅಲ್ಲಿಗೆ ಫೋಟೋನ ಮತ್ತು ಆಡಿಯೋನ ಕಳಿಸ್ಬಿಟ್ಟು ಗಾಡಿ ಹುಡ್ಕಿಸಿದ್ದೀನಿ. ಇಷ್ಟು ಕಷ್ಟಪಟ್ಟು ಹುಡ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಾನೆ. ಆದರೂ ಸೂರ್ಯ, ನಿನ್ನ ಮೇಲೆ ನನಗೆ ಈಗ ನಂಬಿಕೆ ಬಂತು ಬಿಡಪ್ಪ, ನಾನು ನಂಬ್ತೀನಿ. ಬೇರೆ ಯಾರು ಆಗಿದ್ದರೆ ಊರು ಬಿಟ್ಟು ಹೊಂಟೋಗ್ಬಿಟ್ಟಿರೋರು, ಆದರೆ ನೀನಾಗಿರೋದಕ್ಕೆ ಇಷ್ಟು ಕಷ್ಟಪಟ್ಟು ಆ ಗಾಡಿನ ಹುಡ್ಕೊಂಡು ವಾರ ತಂದು ನನ್ನ ಮರ್ಯಾದೆ ಉಳಿಸ್ಬಿಟ್ಟೆ ಇವತ್ತು. ಇಲ್ಲ ಅಂದಿದ್ರೆ ಇಷ್ಟು ವರ್ಷ ಕಷ್ಟಪಟ್ಟು ನನ್ನ ಮೇಲೆ ಬಂದಿರೋದೆಲ್ಲ ಇವತ್ತೊಂದೇ ದಿನದಲ್ಲಿ ಹಾಳಾಗೋಗ್ಬಿಡ್ತಿತ್ತು ಕಣಪ್ಪ. ನಾನು ನಿನ್ನ ನಂಬ್ತೀನಪ್ಪ, ಬಿಡು ಸರಿ. ಇನ್ನು ದುಡ್ಡು ತಂದು ಕೊಡು ಅಂತ ಹೇಳ್ಬಿಟ್ಟು ಪಿ ಎಗೆ ಹೇಳ್ತಾರೆ. ಆಗ ತಗೊಳಪ್ಪ, ನಿನಗೆ ಎಷ್ಟು ಮಾತಾಡಿದ್ದು ಅಷ್ಟು ಇದೆ ದುಡ್ಡು ಇದರಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಆಗ ಹಣ ಇದಕ್ಕೆಲ್ಲ ಓನರು ನಮ್ಮ ಹೆಂಡ್ತಿ, ಅವ್ರ ಕೈಗೆ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಅಂದ್ಬಿಟ್ಟು ಮೀನನ ಕೈಗೆ ದುಡ್ಡನ್ನ ಕೊಡ್ತಾರೆ. ಆಗ ಖುಷಿ ಪಡ್ತಾರೆ. ಆಗ MLA ಅವರು, ಸೂರ್ಯ, ಇನ್ಮೇಲೆ ನಿನಗೇನೇ ಪ್ರಾಬ್ಲಮ್ ಬಂದರೂ ನನಗೆ ಬಂದು ಹೇಳಪ್ಪ, ನಾನು ಸಾಲ್ವ್ ಮಾಡಿಕೊಡ್ತೀನಿ. ನಿನಗೆ ಇನ್ನೊಬ್ಬ ಅಣ್ಣ ಇದ್ದಾನೆ ಅನ್ನೋದ ಮರ್ಬೇಡಪ್ಪ, ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು, ತಗೋ ಇದರಲ್ಲಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಇದೆ ಅಂತ ಹೇಳಿದ್ರೆ, ಅಣ್ಣ ಪರವಾಗಿಲ್ಲ ಅಣ್ಣ ಸಾಕು, ನಾವು ಎಷ್ಟು ಮಾತಾಡಿದ್ದೋ ಇವಾಗ ಎಷ್ಟು ಸಿಕ್ಕಿದೆ ನಮಗೆ ಸಾಕು ಅಂತ ಸೂರ್ಯ ಹೇಳಿದ್ರೆ, ಇಲ್ಲಪ್ಪ ತಗೋ, ಇದು ನನಗೆ ಖುಷಿಯಾಗಿ ಕೊಡ್ತಾರೋ ದುಡ್ಡು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಸೂರ್ಯ ಈಸ್ಕೊತಾನೆ. ಇಬ್ಬರು ತುಂಬ ಖುಷಿಯಿಂದ ಇರ್ತಾರೆ. ಆಗ MLA, ಸರಿನಪ್ಪ, ನನಗೆ ಟೈಮ್ ಆಗ್ತಿದೆ ಫಂಕ್ಷನ್ಗೆ, ನಾನು ಹೊರಡ್ತೀನಿ, ಹುಷಾರು ಅಂತ ಹೇಳ್ಬಿಟ್ಟು MLA ಅಲ್ಲಿಂದ ಹೋಗ್ತಾರೆ. ಇನ್ನು ಪ್ರಕಾಶ ಬಂದ್ಬಿಟ್ಟು, ಮಗ ಥ್ಯಾಂಕ್ಸ್ ಮಗ, ಹೆಂಗೋ ತಂದ್ಕೊಟ್ಬಿಟ್ಟೆ, ಹೆಂಗೋ ನನ್ನ ಪ್ರಾಣ ಉಳಿಸ್ಬಿಟ್ಟೆ ಮಗ, ಬದುಕ್ದಂಗಾಯ್ತು ಅಂತ. ಪರವಾಗಿಲ್ಲ ಬಿಡು ಮಗ, ಸಾರಿ ಮಗ, ನನ್ನಿಂದ ತಪ್ಪಾಯ್ತು, ಲೇಟ್ ಆಗೋಯ್ತು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳಿದ್ರೆ, ಪರವಾಗಿಲ್ಲ ಬಿಡು ಮಗ ಅಂತ ಹೇಳ್ಬಿಟ್ಟು, ಸರಿ ಗೆಳೆಯ ನಾನು ನಿನ್ನ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಪ್ರಕಾಶ ಹೊರಡ್ತಾರೆ. ಇನ್ನು ಮೀನ ಮತ್ತು ಸೂರ್ಯನ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಕಾಗೆ ಸುಬ್ಬು ಅವ್ರ ಹುಡುಗರಿಗೆಲ್ಲ ವಾಣಿಸ್ತಾ ಇರ್ತಾನೆ ಚೆನ್ನಾಗೆ. ಎಂಥ ಕಾಂಪರ್ಲ್ಗಳು ನೀವುಗಳು, ಹೋಗಿ ಅವನ ಹತ್ರ ಒದೆ ತಿನ್ಕೊಂಡು ಕೆಲಸ ಎಲ್ಲ ಹಾಳು ಮಾಡ್ಕೊಬಂದಿದ್ದೀರಲ್ಲೇ, ಎಂಥ ಕ್ವಾಟ್ಲೆಗಳನ್ನ ಕರ್ಕೊಬಂದಿದ್ದೀಯಲ್ಲೇ ನೀನು ಅಂತ ಹೇಳ್ಬಿಟ್ಟು ಹೋಗಿಸ್ತಾ ಇರ್ತಾನೆ. ನನ್ನ ಹೆಸ್ರು ಏನಾರು ಬಾಯಿ ಬಿಟ್ರನು ಅಂತ ಕೇಳ್ತಾ ಇರ್ತಾನೆ. ಆವಾಗ ಹುಡುಗರುಗಳು, ಅಣ್ಣ ಬಾಯಿ ಬಿಡ್ಸೋಕ್ಕೆ ತುಂಬ ಹೊಡೆದ್ರು ಅಣ್ಣ, ಆದರೆ ನಾವು ನಿಮ್ಮ ಹೆಸ್ರುಗಳನ್ನ ಬಾಯಿ ಬಿಡಲಿಲ್ಲ ಅಣ್ಣ, ಬಂದ್ಬಿಟ್ವಿ ಅಂದರೆ, ಏನಾದ್ರು ಬಾಯಿ ಬಿಟ್ಟಿದ್ರೆ ಮಕ್ಕಳ ನಿಮ್ಮನ್ನ ನಾನೇ ಸಾಯಿಸ್ಬಿಡ್ತಿದ್ದೆ ಇವತ್ತು, ಆ ಸೂರ್ಯನ ಮುಂದೆ ಏನಾದ್ರು ಬಾಯಿ ಬಿಟ್ಟಿದ್ರೆ ಅಂತ ಕಾಗೆ ಸುಬ್ಬು ಬೈದ್ಬಿಡ್ತಾನೆ. ಇನ್ನು ಅವ್ರನ್ನೆಲ್ಲ ಇನ್ಯಾವನು ಯಾರ ಕಣ್ಗೋ ಕಾಣಿಸ್ಕೊಬೇಡಿ, ಕಾಣಿಸ್ಕೊಂಡ್ರೆ ಅವ್ನ ಕಣ್ಗೇನಾರು ನಾನೇ ಸಾಯಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಓಡಿಸ್ಬಿಡ್ತಾನೆ. ಇನ್ನು ಇನ್ನೊಬ್ಬನಿಗೆ ಎಂಥ ಕ್ವಾಟ್ಲೆಗಳನ್ನ ಕರ್ಕೊಬಂದಿದ್ದಲ್ಲೋ, ಎಲ್ಲ ಹಾಳು ಮಾಡಿಬಿಟ್ರಲ್ಲೋ ನನ್ನ ಕೆಲಸ ಎಲ್ಲನೂ. ಆ ಸೂರ್ಯನಿಗೆ ಇವತ್ತು ಸರಿಯಾಗಿ ಆಗುತ್ತೆ ಅಂದ್ಕೊಂಡಿದ್ದೆ, ಸರಿಯಾಗಿ ಮಕ್ಕಾರು ಮಾಡಿಸ್ಬಿಟ್ರಲ್ಲೇ, ಎಂಥ ಹುಡುಗರನ್ನ ಕರ್ಕೊಬಂದಿತ್ತು ಅಂತ ಹೇಳ್ಬಿಟ್ಟು ಕಾಗೆ ಸುಬ್ಬ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.